ನಮಸ್ಕಾರ. ಭಾರತದಲ್ಲಿ ಸದ್ಯಕ್ಕೆ ಒಂದು ದೊಡ್ಡ ಚರ್ಚೆ ನಡೀತಿದೆ. ಅದೇನಪ್ಪಾ ಅಂದ್ರೆ ರಾಜಕೀಯ ಪಕ್ಷಗಳು ಕೊಡೋ ಉಚಿತ ಯೋಜನೆಗಳು ಅಥವಾ ಗ್ಯಾರಂಟಿಗಳ ಬಗ್ಗೆ. ಇದಕ್ಕೆಲ್ಲ ಕೋಟೆಯನ್ನು ಅಂತ್ಯ ಹಾಡಬೇಕು ಅಂತ ತುಂಬಾ ಜನ ಮಾತಾಡ್ಕೊಳ್ತಿದ್ರು. ಈಗ ನೋಡಿ, ಕೊನೆಗೂ ಆ ದಿನ ಬಂದಿದೆ. ಈ ಚರ್ಚೆ ಈಗ ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದು ನಿಂತಿದೆ. ಈ ಇಡೀ ವಿಷಯದ ಆಳಕ್ಕೆ ಇಳಿಯೋದಕ್ಕಿಂತ ಮುಂಚೆ ನಾವು ಕೇಳ್ಕೊಳ್ಬೇಕಾದ ಮೂಲಭೂತ ಪ್ರಶ್ನೆ ಒಂದಿದೆ. ಒಂದು ಉಚಿತ ಅಂತ ಕರೆಯೋ ಭರವಸೆಯ ಅಸಲಿ ಬೆಲೆ ಏನು? ಬನ್ನಿ, ಇದರ ಬಗ್ಗೆನೇ ಇವತ್ತು ವಿವರವಾಗಿ ಮಾತಾಡೋಣ. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಈ ವಿಷಯವನ್ನ ಕೈಗೆತ್ತಿಕೊಂಡಿದ್ದೇ ತಡ ಕೆಲವು ಬಹಳ ಗಂಭೀರವಾದ ಮಾತುಗಳನ್ನಾಡಿದೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ನೋಡಿ, ನ್ಯಾಯಾಲಯದ ಆತಂಕ ಇರೋದೇ ಲಾಂಗ್ ಟರ್ಮ್ ಬಗ್ಗೆ. ಅವರು ನೇರವಾಗಿ ಕೇಳಿರೋದು, ಈ ಥರದ ಗ್ಯಾರಂಟಿ ಯೋಜನೆಗಳು ಹೀಗೆ ಮುಂದುವರಿದ್ರೆ ದೇಶದ ಆರ್ಥಿಕತೆಯ ಗತಿ ಏನಾಗುತ್ತೆ ಅನ್ನೋದೇ ಅವರ ದೊಡ್ಡ ಚಿಂತೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲವನ್ನೂ ಉಚಿತವಾಗಿ ಕೊಡ್ತಾ ಹೋದ್ರೆ ಜನರಲ್ಲಿ ದುಡಿಯೋ ಮನೋಭಾವನೆ ಹೊರಟು ಹೋಗಬಹುದು ಅಂತ ಕೋರ್ಟ್ ಆತಂಕ ವ್ಯಕ್ತಪಡಿಸಿದೆ. ಉಚಿತ ಭಾಗ್ಯಗಳನ್ನ ಕೊಡೋ ಬದಲು ಉದ್ಯೋಗ ಸೃಷ್ಟಿ ಕಡೆ ಗಮನ ಹರಿಸಿ ಅಂತ ಸರ್ಕಾರಗಳಿಗೆ ಹೇಳಿದೆ. ಸದ್ಯಕ್ಕಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇದೊಂದು ಆಕ್ಟಿವ್ ಕೇಸ್. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಫೈನಲ್ ಡಿಸಿಷನ್ ಏನಾಗುತ್ತೋ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸರಿ, ಇಡೀ ದೇಶಕ್ಕೆ ಸಂಬಂಧಿಸಿದ ಈ ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಹೇಗೆ? ಇದರ ಮೂಲ ಇರೋದು ತಮಿಳುನಾಡಿನಲ್ಲಿ ಶುರುವಾದ ಒಂದು ಪ್ರಕರಣದಲ್ಲಿ. ಬನ್ನಿ, ಆ ಕತೆ ಏನು ಅಂತ ನೋಡೋಣ. ಆಗಿದ್ದೇನು ಅಂದ್ರೆ, ತಮಿಳುನಾಡು ಸರ್ಕಾರ ಎಲೆಕ್ಷನ್ ಹತ್ರ ಬರ್ತಿದ್ದ ಹಾಗೆ ರಾಜ್ಯದಾದ್ಯಂತ ಉಚಿತ ವಿದ್ಯುತ್ ಕೊಡೋಕೆ ಯೋಜನೆ ಹಾಕುತ್ತೆ. ಆದ್ರೆ ಅಲ್ಲಿನ ವಿದ್ಯುತ್ ಕಂಪನಿಗೆ ಒಂದು ಭಯ ಶುರುವಾಗುತ್ತೆ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರ ಸಮಯಕ್ಕೆ ಸರಿಯಾಗಿ ದುಡ್ಡು ಕೊಡದೆ ಆದ ಅನುಭವ ಅವರ ಕಣ್ಮುಂದೆ ಇತ್ತು. ನಮ್ಮ ಕತೆನೂ ಹಾಗೆ ಆದ್ರೆ ಕಂಪನಿ ದಿವಾಳಿಯಾಗುತ್ತೆ ಅಂತ ಹೆದರಿ ಅವರು ಸೀದಾ ಸುಪ್ರೀಂ ಕೋರ್ಟ್ ಬಾಗಿಲ್ ತಟ್ಟಿಲ್ರು. ಆದ್ರೆ ಈ ತಮಿಳ್ನಾಡಿನ ಕೇಸ್ ಇದೆಯಲ್ಲ, ಇದು ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಇದು ಇಡೀ ದೇಶದಲ್ಲಿ ನಡೀತಿರೋ ಒಂದು ದೊಡ್ಡ ರಾಜಕೀಯ ತಂತ್ರದ ಭಾಗವಾಗಿದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಇದನ್ನ ಕೇವಲ ಒಂದೇ ಪಾರ್ಟಿ ಮಾಡ್ತಿಲ್ಲ. ನೀವು ಯಾವುದೇ ಪಕ್ಷ ತಗೊಳ್ಳಿ, ರಾಷ್ಟ್ರೀಯ ಪಕ್ಷ ಇರ್ಬೋದು ಅಥವಾ ಪ್ರಾದೇಶಿಕ ಪಕ್ಷ ಇರ್ಬೋದು, ಹೆಚ್ಚು ಕಡಿಮೆ ಎಲ್ಲರೂ ಇದೇ ದಾರಿಯಲ್ಲೇ ಇದ್ದಾರೆ. ಇದೊಂದು ಸಿಸ್ಟಮ್ಯಾಟಿಕ್ ಪ್ರಾಬ್ಲಮ್ ಆಗಿದೆ. ಉದಾಹರಣೆಗೆ ನೋಡಿ, ನಮ್ಮ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳಿವೆ. ಪಕ್ಕದ ಆಂಧ್ರಪ್ರದೇಶದಲ್ಲಿ ಸೂಪರ್ 6 ಅಂತ ಶುರು ಮಾಡಿದ್ದಾರೆ. ಬಿಹಾರ್, ತೆಲಂಗಾಣ, ಹೀಗೆ ಲಿಸ್ಟ್ ಬೆಳಿತಾನೆ ಹೋಗುತ್ತೆ. ಇದರ ಪರಿಣಾಮ ಹಿಮಾಚಲ ಪ್ರದೇಶ್, ಪಂಜಾಬ್ನಂತಹ ರಾಜ್ಯಗಳು ಆಲ್ರೆಡಿ ದೊಡ್ಡ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿವೆ. ಸರಿ, ಇದೆಲ್ಲ ಆಯ್ತು. ಆದ್ರೆ ಇದರ ಆರ್ಥಿಕ ಪರಿಣಾಮ ಏನು? ಬನ್ನಿ, ಈಗ ನೇರವಾಗಿ ನಂಬರ್ಸ್ ಮಾತಾಡೋಣ. 2 ರಾಜ್ಯಗಳನ್ನ ಉದಾಹರಣೆಯಾಗಿ ತಗೊಂಡು ಈ ಗ್ಯಾರಂಟಿಗಳ ಬೆಲೆ ಎಷ್ಟು ದುಬಾರಿ ಆಗ್ತಿದೆ ಅಂತ ನೋಡೋಣ. ಮೊದಲಿಗೆ ತಮಿಳುನಾಡು ಕಥೆ ನೋಡೋಣ. 2021ರಲ್ಲಿ ಅಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಾಗ ರಾಜ್ಯದ ಮೇಲಿದ್ದ ಒಟ್ಟು ಸಾಲ ಸುಮಾರು 5 ಲಕ್ಷ ಕೋಟಿ ರೂಪಾಯಿಗಳು. ಅದೇ ಈಗ 2026ರ ಹೊತ್ತಿಗೆ, ಅಂದ್ರೆ ಅವರ 5 ವರ್ಷದ ಟರ್ಮ್ ಮುಗಿಯೋವಷ್ಟರಲ್ಲಿ ಇದೇ ಸಾಲ ಎಷ್ಟಾಗ್ಬೋದು ಅಂತ ಅಂದಾಜಿದೆ ಗೊತ್ತಾ? ಬರೋಬ್ಬರಿ 10,21,000 ಕೋಟಿ ರೂಪಾಯಿ. ಇದ್ರ ಅರ್ಥ ಏನು ಗೊತ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ, ತಮಿಳ್ನಾಡಿಗೆ ಸ್ವಾತಂತ್ರ್ಯ ಬಂದಾಗಿನಿಂದ ಕಳೆದ 75 ವರ್ಷಗಳಲ್ಲಿ ಮಾಡಿದ ಒಟ್ಟು ಸಾಲವನ್ನ ಕೇವಲ ಈ 5 ವರ್ಷಗಳಲ್ಲಿ ಮಾಡಲಾಗಿದೆ. ಅಂದ್ರೆ ಸಾಲ ಡಬಲ್ ಆಗಿದೆ. ಸರಿ, ಇದು ತಮಿಳ್ನಾಡಿನ ಕಥೆ. ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋಣ. ಗ್ಯಾರಂಟಿಗಳು ಶುರುವಾದ್ಮೇಲೆ ಕೇವಲ 2.5 ವರ್ಷದಲ್ಲಿ ರಾಜ್ಯದ ಸಾಲ 5.22 ಲಕ್ಷ ಕೋಟಿಯಿಂದ 7.64 ಲಕ್ಷ ಕೋಟಿಗೆ ಜಿಗಿದಿದೆ. ಅಂದ್ರೆ ಆಲ್ಮೋಸ್ಟ್ 50% ಜಾಸ್ತಿ. ಈ ಸಾಲ ಹೀಗೆ ಏರುತ್ತಾ ಹೋದ್ರೆ ಅದರ ನೇರ ಪರಿಣಾಮ ಎಲ್ಲಿ ಆಗುತ್ತೆ? ನೋಡಿ, ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸೋಕೆ ಸರ್ಕಾರಗಳು ರಸ್ತೆ, ಶಾಲೆ, ಆಸ್ಪತ್ರೆಗಳಂಥ ಮೂಲಭೂತ ಸೌಕರ್ಯಗಳಿಗೆ ಕೊಡ್ಬೇಕಾದ ಹಣವನ್ನ ಕಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅಭಿವೃದ್ಧಿ ಕೆಲಸಗಳು ಸಹಜವಾಗಿಯೇ ಹಿಂದಕ್ಕೆ ಬೀಳ್ತವೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ದೇಶದ ಆರ್ಥಿಕ ಭವಿಷ್ಯ ಒಂದು ರೀತಿ ಅಡ್ಡರಸ್ತೆಯಲ್ಲಿ ಬಂದು ನಿಂತಾಗಿದೆ. ಮುಂದೇನೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಂಥರ ಅನಿಶ್ಚಿತತೆ ಕಾಡ್ತಿದೆ. ಕೊನೆಗೆ ಈ ಎಲ್ಲಾ ಸಾಲದ ಹೊರೆ ಬೀಳೋದು ಯಾರ್ಮೇಲೆ? ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರ ಮೇಲೆ. ನಮ್ಮ ಅಕ್ಕಪಕ್ಕದ ದೇಶಗಳಾದ ಶ್ರೀಲಂಕಾ, ಪಾಕಿಸ್ತಾನದಲ್ಲಿ ಆದಂಥ ಆರ್ಥಿಕ ಸಂಕಷ್ಟ ನಮ್ಮಲ್ಲೂ ಎದುರಾಗಬಹುದಾ ಅನ್ನೋ ಭಯ ಸಹಜವಾಗಿಯೇ ಶುರುವಾಗಿದೆ.
ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ. ಒಂದು ಕಡೆ ಜನರ ಕಲ್ಯಾಣ ಯೋಜನೆಗಳು ಬೇಕು, ಇನ್ನೊಂದು ಕಡೆ ದೇಶದ ಆರ್ಥಿಕತೆಯೂ ಗಟ್ಟಿಯಾಗಿರ್ಬೇಕು. ಇವೆರಡರ ನಡುವೆ ಒಂದು ಸರಿಯಾದ ಬ್ಯಾಲೆನ್ಸಲ್ಲಿದೆ. ಇದನ್ನ ಹೇಗೆ ಸಾಧಿಸೋದು? ಬಹುಶಃ ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಾದ ಸಮಯ ಈಗ ಬಂದಿದೆ.